ಬಿಡಿಸಲಿದ ಪ್ರಶ್ನೆಯನ್ನು ಸರಿಯಾಗಿ ಬಿಡಿಸಲಿ ತಿಳ್ಕೊಬೇಕು. ವಿಷಯದ ಗಣಿತಗಳು ಇವು ದಶಮಾಂಶದಾಗ ವಿಷಯದ ಗಣಿತಗಳು ಇವೆಲ್ಲ ನವೋದಯಕ್ಕೆ ಬೀಳ್ತಿರ್ತಾವ. ಭಾಳ ಕೇರ್ಫುಲ್ಲಿಯಾಗಿ ಬಿಡಿಸ್ಬೇಕು. ಮತ್ತು ಬಿಡಿಸೋದಾತಂದ್ರೆ ನೀವು ವಿಡಿಯೋ ಮ್ಯೂಟ್ ತೆಗೀರಿ. ನೀವು ವಿಡಿಯೋ ಮೊದಲು ಮ್ಯೂಟ್ ಮಾಡಿ ಬಿಡಿಸೋದು ಕಲೀರಿ ನೀವು. ವಿಡಿಯೋ ಮ್ಯೂಟ್ ಮಾಡಿದ್ರೆ ಈಗ ನಿಮಗೆ ಬಂತ ಮಾಡಿದ್ರೆ ಈಗ ನೋಡ್ರಿ ನಾ ತಿಳಿಸಾಗ ನೀವು ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಇವು ದಶಮಾಂಶ ಸಂಬಂಧಪಟ್ಟಂಗ ವಿಷಯದ ಲೆಕ್ಕಗಳು. ಇದನ್ನು ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕಾಗ್ತದೆ. ನೀವು ಚಿನ್ನಗಳ ಮೇಲೆ ದೊಡ್ಡ ಅಂಕಿ ಹಿಡಿದು ತಳ ಸಣ್ಣ ಅಂಕಿ ಇಟ್ಟು ಕಳಿದು ಅಂದ್ರೆ ಎಲ್ಲರೂ ಮಾಡ್ತಾರೆ. ಆದರೆ ಯಾವ ಸಂಖ್ಯೆಯನ್ನು ಏನು ಮಾಡಬೇಕು, ಹೆಂಗೆ ಹಚ್ಕೋಬೇಕು, ಏನು ಮಾಡಬೇಕು ಅದೆಲ್ಲ ತಿಳ್ಕೊಬೇಕಾದ್ರೆ ನಿಮಗೆ ಸರಳ ರೀತಿ ಒಳಗೆ ಬರೋದನ್ನ ಏನೇನು ಕ್ವಶನ್ ಇದು ಕ್ವಿಸ್ಟ್ ಮಾಡ್ಬೋದು. ಈಗ ನೀವು ಪ್ರಾರಂಭದಾಗಿದ್ದೀರಿ, ಈಗ ತಿಳ್ಕೊರಿ. 8.436 ಮತ್ತು 2.49 ವ್ಯತ್ಯಾಸವನ್ನು 12.3 ಮತ್ತು 21.79 ಮೊತ್ತದಿಂದ ಕಳೆದಾಗ ದೊರೆಯುವ ಉತ್ತರ ಎಷ್ಟು? ಭಾಳ ಸಿಂಪಲ್. ಮೊತ್ತದಾಗಿಂದ ಕಳಿಬೇಕಾಗ್ತದೆ. ನೀವು ಮೊತ್ತ ದೊಡ್ಡದಿರ್ತದೆ. ಇದ್ರದ್ದು ಮೊತ್ತಲ್ಲ, ಇದರದ್ದು ಮೊದಲೇನು ವ್ಯತ್ಯಾಸ ಅಂದ್ರೆ ಮೈನಸ್ ಚಿಹ್ನ. 8.436 ಮತ್ತು 2.49 ವ್ಯತ್ಯಾಸವನ್ನು ಅಂದಾಗ 8.436 ಮೈನಸ್ 2.49 ನಾ ಹೆಂಗೆ ಹಚ್ಕೋತ ನೋಡ್ರಿ ಸ್ಥಾನ ಬೆಲೆ. ಇದು ವ್ಯತ್ಯಾಸ. 6 13 ಆದ್ರೆ 4 ಕೈಲ ಬಂತು 1, 14 5 ಆದ್ರೆ 9 ಕೈಲ ಬಂತು 1, 8 3 ಆದ್ರೆ 5. ಇದೇನು? ಈ ಎರಡು ಸಂಖ್ಯೆಗಳ ವ್ಯತ್ಯಾಸ. ಈಗ ನೋಡ್ರಿ ನಿಮಗೇನು ಅನಿಸ್ತದೆ? ಈಗ 8.436 ಮತ್ತು 2.49 ಮೊತ್ತಲ್ಲ ಈ ವ್ಯತ್ಯಾಸ. ಮೊದಲು ವ್ಯತ್ಯಾಸ ಕಂಡಿದೆ. ಆಮೇಲೆ 12.3 ಮತ್ತು 21.79 ಮೊತ್ತದಿಂದ ನೋಡ್ರಿ ಈಗ ಮೊತ್ತ ಕಂಡು ಹಿಡಿಬೇಕು ನೀವು. ಪ್ಲಸ್ ಅದರದ್ದು 12.3 ಪ್ಲಸ್ ಎಷ್ಟು? 21.79. ಇಲ್ಲಿ 2 ಸ್ಥಾನ ಮಾಡ್ಕೋಬೇಕು. ಇವುಗಳ ಮೊತ್ತ ಕಂಡು ಹಿಡ್ಕೊರಿ. 9 9 7 3 10 ಕೈಲ ಬಂತು 1 2 2 4 3 1 34. ಇದು ಮೊತ್ತ, ಇದು ವ್ಯತ್ಯಾಸ. ಏನು ಹೇಳ್ಯಾನ? ಮೊತ್ತದಿಂದ ಕಳೆದಾಗ ಈ ವ್ಯತ್ಯಾಸವನ್ನ ಈ ಕೊಟ್ಟ ಅಂಕಿಗಳ ಮೊತ್ತದಿಂದ ಕಳೆದಾಗ ದೊರೆಯುವ ಉತ್ತರ ಎಷ್ಟು ಅಂದ್ರೆ 34.09 3 ಸ್ಥಾನ. ಯಾಕೆ ಇದು 3 ಸ್ಥಾನದ ಮೈನಸ್ 5.946 ಈಜುಕೊಟ್ಟು 10 6 ಆದ್ರೆ 4 ಕೈಲ ಬಂತು 1, 9 5 ಆದ್ರೆ 4, 10 9 ಆದ್ರೆ 1 ಕೈಲ ಬಂತು 1, 14 6 ಆದ್ರೆ 8 ಕೈಲ ಬಂತು 1, 28 140. ಕರೆಕ್ಟ್ ಅದನ್ನು ಇಲ್ಲೋ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಾ ಹೇಳಿದಿಂದ ನೀವು ಎಸ್ ಆರ್ ನೋ ಅನ್ನೋದು ಹಾಕೋಬೇಕು. ಆನ್ಸರ್ ಇಸ್ ಕೊಟ್ಟು ಕರೆಕ್ಟ್. ಇವೆಲ್ಲ ನವೋದಯದಾಗ ಬೀಳತಕ್ಕಂಥ ಗಣಿತಗಳು. 28.144 ಯಾರು ಬಂದದ ಕರೆಕ್ಟ್. ಇನ್ನು ಎರಡು ಸಂಖ್ಯೆಗಳ ಮೊತ್ತ 31.021. ಅವುಗಳಲ್ಲಿ ಒಂದು ಸಂಖ್ಯೆ 11.56 ಇದ್ದರೆ ಇನ್ನೊಂದು ಸಂಖ್ಯೆ ಯಾವುದು? ಎರಡು ಸಂಖ್ಯೆಗಳ ಮೊತ್ತ ಅದಾನ. ಒಂದು ಸಂಖ್ಯೆ ನೀವು ಹಚ್ಕೋರಿ 11.56. ಇನ್ನೊಂದು ಸಂಖ್ಯೆ ಏನು ಎಕ್ಸ್ ಅಂತ ತಿಳ್ಕೊರಿ. ಮೊತ್ತದ ಇಲ್ಲ. ಮತ್ತಿದ್ದಾಗ ಎರಡು ಸಂಖ್ಯೆಗಳ ಮೊತ್ತ ಅಂದಾಗ ಚಿಹ್ನೆ ಹಾಕರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದಾಗ ಮೈನಸ್ ಹಾಕ್ಬೇಕು. ನೀವು ಯಾವ ಗಣಿತನ ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳಿಬೇಕು. ಎರಡು ಸಂಖ್ಯೆಗಳ ಮೊತ್ತ ಅಂದಾಗ ನೀವು ಪ್ಲಸ್ ಒಂದು ಸಂಖ್ಯೆ ಕೊಟ್ಟಾನ, ಇನ್ನೊಂದು ಸಂಖ್ಯೆ ನೀವು ಕಂಡು ಹಿಡಿಬೇಕಾಗ್ಯದ. ಅದಕ್ಕೆ ನೀವು ಎಕ್ಸ್ ಹಾಕೋಬೇಕು. ಈ ಕಡೆ ಎಕ್ಸ್ ಹಾಕೊಂಡು 11.56 ಹಾಕೊಂಡ್ರೆ ನಡೀತದ. ಈ ಕಡೆ 5 + 3 ಅಂದ್ರೆ 8 ಆಗ್ತದೆ. ಈ ಕಡೆ 3 + 5 ಅಂದ್ರೂ 8 ಆಗ್ತದೆ. ಪ್ಲಸ್ದಾಗ ಮೈನಸ್ದಾಗ ಭಾಗಾಕಾರದಾಗ ಹುಷಾರು. ಗುಣಾಕಾರದಾಗ 5 × 3 15, 3 × 5 × ಯಾಕಡೆ ಎಕ್ಸ್ ಹಾಕೊಂಡ್ರು ನಡೀತದೆ. ಅದರಾಗ ಒಂದು ಗುಣಾಕಾರದಾಗ ಒಂದು ಪ್ಲಸ್ದಾಗ. ಆದ್ರೆ ಎಕಡೆ ಎಕ್ಸ್ ಹಾಕೋಬೇಕನ್ನೋದು ಒಂದು ಮೈನಸ್ ಒಂದು ಡಿವೈಡ್ ಭಾಗಾಕಾರ. ಇವು ಎರಡಕ್ಕೆ ಮಾತ್ರ ನೀವು ಕಾಳಜಿ ತಗೋಬೇಕು.
ಯಾಕಂದರೆ ಮನುಷ್ಯ ಬಂದಂಗೆ ಹಚ್ಚಿದ್ರೆ ನಡೆಯಂಗಿಲ್ಲ. 16.56 ಪ್ಲಸ್ ಅಂದರೆ ಎರಡು ಸಂಖ್ಯೆಗಳ ಮತ್ತೆ ಎಷ್ಟು ಹೇಳಿದವ 31.021. ಎಕ್ಸ್ ಇಸ್ ಈಕ್ವಲ್ ಟು 31.021 ಪ್ಲಸ್ ಇದ್ದದ್ದು ಈಚೆಗೆ ಹೋತಂದ್ರೆ ಮೈನಸ್ 11.560 3 ಸ್ಥಾನ ಮಾಡ್ಕೋಬೇಕು. ನಿಮ್ಮ ಲೆಕ್ಕ ಒಟ್ಟ ತಪ್ಪಬಾರ್ದಂದ್ರೆ ನೋಡ್ರಿ ಒಂದಕ್ಕೊಂದು ನೋಡ್ರಿ ನಿಮ್ಗೆ ಲೆಕ್ಕ ತಪ್ಪಬಾರ್ದಂದ್ರೆ ಹಿಂಗೆ ಹಚ್ಕೊಡಿ, ನಾವು ಬೇಡ ಅನ್ನಂಗಿಲ್ಲ. ನಾ ಅಂತೂ ಹಂಗೆ ಹಚ್ನು, ಯಾಕಂದ್ರೆ ತಪ್ಪಾಗಬಾರ್ದು. 11.560 ನೋಡ್ರಿ ಒಂದು ಕಚ್ಚಾದಾಗ ಮಾಡ್ರಿ, ಕಚ್ಚಾ ತಗೋರಿ ನೀವು ಉಪಯೋಗ ಮಾಡ್ರಿ, ಏನಾಗೋದಲ್ಲ. 1 12ರಾಗ 6 ಆದ್ರೆ 6 ಕೈಲ ಬಂತು 1, 10ರಾಗ 6 ಆದ್ರೆ 4 ಎಲ್ಲ ಬಂತು 1, 11ರಾಗ 2 ಆದ್ರೆ 9 ಎಲ್ಲ ಬಂತು 1, 3ರಾಗ 2 ಆದ್ರೆ 1 ಇಸ್ ಈಕ್ವಲ್ ಟು 19.461. ಆನ್ಸರ್ ಈಸ್ ಈಕ್ವಲ್ ಟು 19.461. ನಾ ಹಿಂಗೆ ಯಾಕೆ ಇಟ್ಟಂದ್ರೆ ನಿಮ್ಗೆ ಹಿಂಗೆ ಒಳಗೆ ಕಳಿಲಿಕ್ಕೆ ಬರೋದಿಲ್ಲ ಒಂದೊಂದು ಹುಡುಗರಿಗೆ. ಹಿಂಗೆ ನೋಡಿ ಒಂದಕ್ಕೊಂದು 12ರಾಗ 6 ಆದ್ರೆ 6 ಕೈಲ ಬಂತು 1, 10ರಾಗ 6 ಆದ್ರೆ 4 ಕೈಲ ಬಂತು 1, 11ರಾಗ 2 ಆದ್ರೆ 9 ಕೈಲ ಬಂತು 1, 3ರಾಗ 2 ಆದ್ರೆ 1. ನಾ ಮಾಡ್ತೀನಿ. ನಿಮ್ಮ ಲೆವೆಲ್ ಮಟ್ಟಕ್ಕೆ ಇಳಿದು ನಾ ಗಣಿತ ಕಲಿಸ್ಬೇಕಾಗ್ತದೆ. ಹೀಗೆ ಡೈರೆಕ್ಟ್ ಮೈನಸ್ ಮಾಡೋರು ಇದ್ದಾರೆ ವಿದ್ಯಾರ್ಥಿಗಳು. ಇದಕ್ಕೆ ಬಟ್ ಎಣಿಸ್ಕೋತ ಹಿಂಗೆ ಮಾಡ್ಕೋತಾರೆ ಗಣಿತಗಳು ನಿಮಗೆ ತಲೆಗೆ ಹತ್ತೋದಿಲ್ಲ. ಇದು ನವೋದಯಕ್ಕೆ ಸೈನಿಕ್ ಸ್ಕೂಲ್ಗೆ ಭಾಳ ಟಫ್ ಗಣಿತ. ಏನು ಕೋಚಿಂಗ್ ಅಂದ್ರೆ ಏನು? ಅಧಿಕ ಗುಣಾಕಾರ ಭಾಗಾಕಾರ ಲಸ ಮಸ ಭಿನ್ನ ರಾಶಿ ಸರಳೀಕರಣ, ಸರಳ ಬಡ್ಡಿ ಸೂತ್ರಾಳತೆ ಇಷ್ಟೇ ಅಂತ ತಿಳ್ಕೊಬಾರ್ದು. ಇವು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತಾವೆ ಲೆಕ್ಕಗಳು. ಇವು ಥಿಂಕಿಂಗ್ ಪವರ್ ಮೊತ್ತದಿಂದ ವ್ಯತ್ಯಾಸದಿಂದ ಕಳೆದಾಗ ಇಂಥವೆಲ್ಲ ಅರ್ಥ ಮಾಡಿಕೊಂಡು ಲೆಕ್ಕಗಳನ್ನು ಮಾಡೋದಿರ್ತಾವೆ. ಇಂಥವು ಕನಿಷ್ಠ ಒಂದು 5-6 ಲೆಕ್ಕ ಬಿದ್ದು ಅಂದ್ರೆ ನೀವು ಏನು ಮಾಡ್ತೀರಿ? 5 ಮಾರ್ಕ್ಸ್ ಕಡಿಮೆ ಬಿದ್ದರೆ ನವೋದಯ ಮುಗೀತು ಜನರಲ್ ಮೆರಿಟ್ದವ್ರು. ಅದಕ್ಕೆ ಇಂಥ ಗಣಿತಗಳನ್ನು ಮಾಡೋದ್ರಿಂದ ತಲೆನೂ ಶಾರ್ಪ್ ಆಗ್ತದೆ. ಪಟ್ನ ಹೆಂಗೆ ವಿಚಾರ ಮಾಡಬೇಕು, ಹೆಂಗೆ ಹಚ್ಬೇಕು ಅನ್ನೋದು ತಿಳಿತದೆ. ನಾ ಹೆಂಗೆ ತಿಳಿಸೀನಿ ಲಕ್ಷ ಕೊಟ್ಟು ನೋಡಿ ರಿವಿಷನ್ ಮಾಡಿರಿ.